ಕೇಂದ್ರ ಸರ್ಕಾರದ ಅತ್ಯಂತ ಯಶಸ್ವಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ PMUY ಅಡಿಯಲ್ಲಿ ಇವಾಗ ಭರ್ಜರಿ ಸೌಲಭ್ಯ ನೀಡ್ತಾ ಇದ್ದಾರೆ. ನೀವಿನ್ನೂ ಈ ಯೋಜನೆಯ ಲಾಭ ಪಡೆದಿಲ್ಲ ಅಂದರೆ ಉಚಿತ ಗ್ಯಾಸ್ ಸಂಪರ್ಕಕ್ಕೆ 1600 ರೂಪಾಯಿ ಆರ್ಥಿಕ ನೆರವು ಮತ್ತು ಪ್ರತಿ ಸಿಲಿಂಡರ್ ಭರ್ತಿಗೆ 300 ರೂಪಾಯಿ ಸಹಾಯಧನ ಸಬ್ಸಿಡಿ ನಿಮಗೆ ಬೇಕಾದರೆ ತಡ ಮಾಡಲೇಬೇಡಿ. ಇವಾಗಲೇ ಅರ್ಜಿ ಹಾಕಿ ಈ ಉಚಿತ ಗ್ಯಾಸ್ ಸೌಲಭ್ಯ ನಿಮ್ಮದಾಗಿಸಿಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಈ ಸೌಲಭ್ಯದಿಂದ ಏನೆಲ್ಲ ಲಾಭ ಇದೆ, ಯಾರಿಗೆ ಈ ಉಚಿತ ಗ್ಯಾಸ್ ಸೌಲಭ್ಯ ಸಿಗುತ್ತೆ ಮತ್ತು ಹೇಗೆ ಅರ್ಜಿ ಹಾಕುವುದು ಎನ್ನುವುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಂತಹ ಹಲವಾರು ಸರ್ಕಾರಿ ಯೋಜನೆಗಳ ಬಗೆಗೆ ಮಾಹಿತಿ ನಿಮಗೆ ಸಿಗುತ್ತೆ. ಸರಿ, ಹಾಗಾದರೆ ಬನ್ನಿ, ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಲಾಭಗಳೇನು ಎನ್ನುವುದರ ಬಗ್ಗೆ ಮೊದಲು ನೋಡೋಣ. 1600 ರೂಪಾಯಿ ಆರ್ಥಿಕ ಸಹಾಯ ಧನ. ಹೌದು, ಹೊಸ ಸಂಪರ್ಕದ ವೆಚ್ಚ, ಸಿಲಿಂಡರ್ ಠೇವಣಿ ಅಂದರೆ ಸೆಕ್ಯೂರಿಟಿ ಡೆಪಾಸಿಟ್, ರೆಗ್ಯುಲೇಟರ್ ಮತ್ತು ಪೈಪ್ ವೆಚ್ಚ ಸರ್ಕಾರವೇ ಕೊಡುತ್ತೆ. ಅದು ಅಲ್ಲದೆ ಮೊದಲ ಸಿಲಿಂಡರ್ ಸಂಪೂರ್ಣವಾಗಿ ಉಚಿತ ಸಿಗುತ್ತೆ. ಪ್ರೀ ತೈಲ ಕಂಪನಿಗಳು OMC ಮೊದಲ ಬಾರಿ ಸಿಲಿಂಡರ್ ತುಂಬಿಸಿ ಮತ್ತು ಒಲೆಯನ್ನು ಸಂಪೂರ್ಣ ಉಚಿತವಾಗಿ ನೀಡುತ್ತೆ. 300 ರು ನೇರ ಸಬ್ಸಿಡಿ ನೀಡುತ್ತೆ. ನಿಜ, ಕೇಂದ್ರ ಸರ್ಕಾರವು ಈ ಯೋಜನೆಯ ಫಲಾನುಭವಿಗಳಿಗೆ ವರ್ಷಕ್ಕೆ 12 ಸಿಲಿಂಡರ್ಗಳೊಳಗೆ 300 ರು ಸಬ್ಸಿಡಿ ನೀಡುತ್ತೆ. ಅಂದರೆ ಮಾರುಕಟ್ಟೆಯಲ್ಲಿ 900 ರೂಪಾಯಿ ಇದ್ದರೆ ಉಜ್ವಲ ಗ್ರಾಹಕರಿಗೆ ಅದು ಕೇವಲ 600 ರೂಪಾಯಿಗೆ ಸಿಗುತ್ತೆ. ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಮಹಿಳೆಯರು ಒಲೆ ಉರಿಸಲು ಕಟ್ಟಿಗೆ, ಕಲ್ಲಿದ್ದಲು ಅಥವಾ ಬೆರಣಿಯನ್ನು ಬಳಸ್ತಾರೆ. ಇದರಿಂದ ಹೊರಬರುವ ಹೊಗೆ ಮಹಿಳೆಯರ ಆರೋಗ್ಯದ ಮೇಲೆ ಹಾಗೂ ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇತ್ತು. ಈ ಸಮಸ್ಯೆಯನ್ನು ತಪ್ಪಿಸಲು ಪ್ರತಿಯೊಂದು ಬಡ ಕುಟುಂಬಕ್ಕೆ ಸ್ವಚ್ಛ ಅಡುಗೆ ಇಂಧನ ಒದಗಿಸಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು 2016ರಲ್ಲಿ ಈ ಉಜ್ವಲ ಯೋಜನೆ ಪ್ರಾರಂಭಿಸಿತು. ಇದರ ಮುಂದಿನ ಆವೃತ್ತಿ ಉಜ್ವಲ 2.0 ಚಾಲ್ತಿಯಲ್ಲಿದೆ. ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಕಡ್ಡಾಯವಾಗಿ ಮಹಿಳೆಯಾಗಿರಬೇಕು. ವಯಸ್ಸು 18 ವರ್ಷ ದಾಟಿರಬೇಕು. ಅವರ ಮನೆಯಲ್ಲಿ ಈಗಾಗಲೇ ಯಾವುದೇ ಬೇರೆ LPG ಸಂಪರ್ಕ ಇರಬಾರದು. ಅರ್ಜಿದಾರರು SC ST, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ, ಅತ್ಯಂತ ಹಿಂದುಳಿದ ವರ್ಗ MBC, ಅಂತ್ಯೋದಯ ಅನ್ನ ಯೋಜನೆ AAY ಅಥವಾ BPL ಕುಟುಂಬಕ್ಕೆ ಸೇರಿದರೆ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿ ಆಗಬಹುದು. ಇವಾಗ ದಾಖಲೆಗಳ ಬಗ್ಗೆ ಹೇಳುವುದಾದರೆ, ಪ್ರಮುಖ ದಾಖಲೆಗಳು ಫಲಾನುಭವಿ ಮತ್ತು ಮನೆಯ ಎಲ್ಲ ವಯಸ್ಕ ಸದಸ್ಯರ ಆಧಾರ್ ಕಾರ್ಡ್, ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್. ಯಾಕಂದರೆ ಸಬ್ಸಿಡಿ ಹಣ ನೇರವಾಗಿ ಖಾತೆಗೆ ಜಮಾ ಆಗಲಿಕ್ಕೆ. ಮತ್ತು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು KYC ದಾಖಲೆಗಳು ಮುಖ್ಯವಾಗಿ ಬೇಕಾಗುತ್ತೆ. ವೀಕ್ಷಕರೇ, ಇವಾಗ ಮೊಬೈಲ್ ಅಥವಾ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಸುಲಭ ವಿಧಾನ ಹೇಳ್ತೀನಿ. ಸ್ಟೆಪ್ 1, ಮೊದಲಿಗೆ ಅಧಿಕೃತ ವೆಬ್ಸೈಟ್ PMUY.government.in ಭೇಟಿ ನೀಡಿ. ಸ್ಟೆಪ್ 2, ಅಲ್ಲಿ ತೋರಿಸುವ ಅಪ್ಲೈ ಫಾರ್ ನ್ಯೂ ಉಜ್ವಲ 2.0 ಕನೆಕ್ಷನ್ ಆಪ್ಷನ್ ಕ್ಲಿಕ್ ಮಾಡಿ. ಸ್ಟೆಪ್ 3, ನಿಮ್ಮ ಹತ್ತಿರದ ಗ್ಯಾಸ್ ಕಂಪನಿಯನ್ನು ಆಯ್ಕೆ ಮಾಡಿ. ಎಕ್ಸಾಂಪಲ್ ಇಂಡೇನ್, ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್. ಸ್ಟೆಪ್ 4, ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಿ ಮೊಬೈಲಿಗೆ ಬರುವ OTP ಹಾಕಿ ರಿಜಿಸ್ಟರ್ ಮಾಡಿರಿ. ಸ್ಟೆಪ್ 5, ನಂತರ ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ವಿಳಾಸ, ಬ್ಯಾಂಕ್ ವಿವರಗಳು ಹಾಗೂ ಕುಟುಂಬದ ಸದಸ್ಯರ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರಿ. ಸ್ಟೆಪ್ 6, ಎಲ್ಲ ದಾಖಲೆಗಳನ್ನು ಭರ್ತಿ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ. ಸ್ಟೆಪ್ 7, ಕೊನೆಯದಾಗಿ ಬರುವ ರೆಫರೆನ್ಸ್ ನಂಬರನ್ನು ಪ್ರಿಂಟ್ ತೆಗೆದುಕೊಳ್ಳಿ. ಈ ಫಾರಂ ಮತ್ತು ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ. ಉಚಿತ ಕನೆಕ್ಷನ್ ಪಡೆದುಕೊಳ್ಳಿ. ಇದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಉಚಿತ ಗ್ಯಾಸ್ ಕನೆಕ್ಷನ್ ಪಡೆದುಕೊಳ್ಳುವ ಸಂಪೂರ್ಣ ವಿವರ. ಇಂತಹ ಹೆಚ್ಚು ಮಾಹಿತಿ ವಿಡಿಯೋಗಾಗಿ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.